ಆದರೆ ಏಕಾಏಕಿ ನೀವು ಒಂದು ಫಾರಿನ್ ಪಾಲಿಸಿ ಅನೇಕ ವರ್ಷಗಳಿಂದ ರೂಪುಗೊಂಡಿರುತ್ತೆ, ಅಲ್ಲಿ ಅಧಿಕಾರ ಬದಲಾಯಿತು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿ ನಿಮ್ಮ ವಿದೇಶಾಂಗ ನೀತಿಯೇ ಬದಲಾಗುತ್ತೆ ಅಂತಕ್ಕಂಥದ್ದು. ಇದು ಎಷ್ಟು ಸುಮಾರು 75-80 ವರ್ಷಗಳಿಂದ ಒಂದು ವಿದೇಶಾಂಗ ನೀತಿಯ ಬಗ್ಗೆ ಅಮೆರಿಕ ಹೇಳುತ್ತೆ. ಏನು ಹೇಳುತ್ತೆ ಅಮೆರಿಕ? ಯಾಕೆ ಮೊದಲನೇ ಮಹಾಯುದ್ಧದಲ್ಲಿ ಅಮೆರಿಕದ ಪಾತ್ರ ಇರಲಿಲ್ಲ, ಎರಡನೇ ಮಹಾಯುದ್ಧದಲ್ಲಿ ಕೊನೆಯ ಗಳಿಗೆಯಲ್ಲಿ ಯಾಕೆ ಅಮೆರಿಕ ಮಧ್ಯ ಪ್ರವೇಶಿಸ್ತು? ಅಮೆರಿಕದ ಜನ ಕೇಳ್ತಾ ಇದ್ರು, ನಾವು ಇಡೀ ವಿಶ್ವದಲ್ಲಿ ಮಾನವ ಹಕ್ಕುಗಳ ಮತ್ತು ಪ್ರಜಾಪ್ರಭುತ್ವದ ಚಾಂಪಿಯನ್ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು, ನಮ್ಮ ವಿದೇಶಾಂಗ ನೀತಿ ಗೈಡೆಡ್ ಬೈ ದ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಅದೇ ಕಾರಣದಿಂದ ತಾನೇ ಜರ್ಮನ್ ಹಿಟ್ಲರ್ ಮತ್ತು ಇಟ್ಲಿಯ ಮುಸ್ಲೋನಿಯನ್ನು, ಜಪಾನ್ನ ಸರ್ವಾಧಿಕಾರತ್ವವನ್ನು ಅಮೆರಿಕ ವಿರೋಧಿಸಿ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ದು. ಅದಾದಮೇಲೆ ನೀವು ಸೋವಿಯತ್ ಯೂನಿಯನ್ ಜೊತೆ ಕೋಲ್ಡ್ ವಾರ್ನ ಶೀತಲ ಸಮರದ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರಿ? ವಿ ವಿಲ್ ಅಪೋಸ್ ಟೊಟಾಲಿಟೇರಿಯನ್ ಸ್ಟೇಟ್, ಸರ್ವಾಧಿಕಾರತ್ವ ಇರ್ತಕ್ಕಂಥ ಯಾವುದೇ ರಾಜ್ಯವನ್ನು, ಯಾವುದೇ ತತ್ವವನ್ನು ನಾವು ಒಪ್ಪಲ್ಲ. ಅದೇ ತಾನೇ ಕಮ್ಯುನಿಸಮ್. ನೀವು ನಿಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಹಿಡಿದು, ಕ್ಯೂಬಾದಿಂದ ಹಿಡಿದು ಚೈನಾವರೆಗೆ ಅಮೆರಿಕ ವಿರೋಧಿಸ್ತಾ ಇದ್ದದ್ದು ಯಾಕೆ? ಕಮ್ಯುನಿಸಮ್ ಸರ್ವಾಧಿಕಾರತ್ವವನ್ನು ತರುತ್ತೆ ಅನ್ನುವ ಕಾರಣಕ್ಕೋಸ್ಕರ. ನಾವು ಓಪನ್ ಮಾರ್ಕೆಟನ್ನು ಬೆಂಬಲಿಸ್ತೀವಿ, ಓಪನ್ ಸೊಸೈಟಿಯನ್ನು ಬೆಂಬಲಿಸ್ತೀವಿ, ಓಪನ್ ಪ್ರಜಾಪ್ರಭುತ್ವವನ್ನು ಬೆಂಬಲಿಸ್ತೀವಿ ಅಂತಕ್ಕಂಥ ಹೇಳ್ತಾ ಬಂದವರು ಏಕಾಏಕಿ ಈಗ ಡೊನಾಲ್ಡ್ ಟ್ರಂಪ್ ಬಂದು ಹೇಳ್ತಾರೆ, ಇಲ್ಲ ನಮ್ಮ ಉಕ್ರೇನ್ ಬೆಂಬಲ ಇಲ್ಲ, ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ. ನನಗೆ ಅಂದರೆ ಅಮೆರಿಕನ್ ಅಧ್ಯಕ್ಷ ಅಂತಕ್ಕಂಥದ್ದು ಇಡೀ ವಿಶ್ವದ ಒಂದು ರೀತಿಯ ಕಾನ್ಷಿಯಸ್ ಕೀಪರ್ಗಳ ರೀತಿ ಇದ್ದರು ಮೊದಲು. ಇವತ್ತು ನೀವು ಅಮೆರಿಕನ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಏನು ಹೇಳ್ತಾರೆ? ಉಪಾಧ್ಯಕ್ಷರು ಮೊದಲು, ಇಲ್ಲ ನೀವು 3ನೇ ಮಹಾಯುದ್ಧದ ಗ್ಯಾಂಬ್ಲಿಂಗ್ ಮಾಡ್ತಿದ್ಯಾ ಅಂತಕ್ಕಂಥದ್ದನ್ನು ಉಕ್ರೇನ್ ಅಧ್ಯಕ್ಷರಿಗೆ ಹೇಳ್ತಾರೆ. ನೀವು ನೋಡಿ, ಏನನ್ನೂ ಹೇಳಿ ಅದನ್ನು ಕ್ಯಾಮ್ರಾಗಳ ಎದುರು ಹೇಳಿ ಅದನ್ನು ಟೆಲಿವೈಸ್ಡ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ ಅನ್ನೋದು ಅಂದರೆ ಪ್ರಶ್ನೆಯೇ ನಿಶ್ಚಿತವಾಗಿ ಹೇಳುತ್ತೆ. ನಡೆಸಿಕೊಂಡ ಅವಮಾನಕರ ರೀತಿನ ನಾವು ನೋಡ್ತಾ ಹೋಗಬೇಕು. ಅವರ ಬಟ್ಟೆಯ ಸಮೇತ, ಜೆಲೆನ್ಸ್ಕಿ ತೊಟ್ಟಿದ್ದ ಬಟ್ಟೆ ಸಮೇತ ವ್ಯಂಗ್ಯ ಮಾಡಿಕೊಂಡೇ ಬಂದರು ಟ್ರಂಪ್ನ ಈ ಬಿಹೇವಿಯರ್ ಅಮೇರಿಕಾದ ಒಳ್ಳೆಯದಕ್ಕ? ಅಲ್ಲ, ನನಗನ್ಸುತ್ತೆ ಅಮೇರಿಕಾದ ಒಳ್ಳೆಯದಕ್ಕೋ, ವಿಶ್ವ ರಾಜಕಾರಣ ಬದಲಾಗ್ತಾ ಇರೋದಕ್ಕೋ, ಅಥವಾ ವಿಶ್ವ ರಾಜಕಾರಣದಲ್ಲಿ ಇದಕ್ಕೇನಾದರೂ ಇದರಿಂದ ಲಾಭ ಉಂಟಾ ಅಂತಕ್ಕಂಥ ಪ್ರಶ್ನೆ ಬರೋದು. ಇನ್ಸಲ್ಟಿಂಗ್ ಪೀಪಲ್ ಡೆಫಿನೆಟ್ಲಿ. ನೋಡಿ, ಅಮೆರಿಕಾದ ಅಧ್ಯಕ್ಷರು ಮೊದಲು ಕೂಡ ಅನೇಕ ರಾಷ್ಟ್ರಗಳ ಮುಖ್ಯಸ್ಥರನ್ನ ಇನ್ಸಲ್ಟ್ ಮಾಡಿದ್ದಾರೆ. ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.